ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ತಮ್ಮೆಲ್ಲರಿಗೂ ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಒಲಿಲಿ ಅಂತ ವರವ ಕೊಡಲಿ ಅಂತ ಬೇಡ್ಕೊಳ್ಳೋಣ. ಸೊ ಬೆಳಗ್ಗೆಯಿಂದ ಪೂಜೆ ಆಗಿದೆ, ಅಡುಗೆ ರೆಡಿ ಆಗ್ತಾ ಇದೆ. ಬನ್ನಿ ಯಾವ ರೀತಿ ಪೂಜೆ ಆಗಿದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಂತ್ರ ಚತೆ ತಗೊಳ್ಳಿ. ಪಾವಕಾಶುಚಿಯ ಅಗ್ನಿಶುಚಿಃ ಸರ್ವಸ್ಥಳಾನಿ ಶುಚಿನೋ ಭವಂತು. ಆಹು ಅರ್ಘ್ಯ ಪಾತ್ರೆಗೆ ಹಾಕಿ ಒಂಚೂರು ಮಂತ್ರಾಕ್ಷತೆ ತಗೊಳ್ಳಿ, ಒಂದು ಬಿಡಿಯು ತಗೊಳ್ಳಿ, ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾರ್ಯ ಕೋಟಿಪೂರಿ ಸಮಪ್ರಭಃ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರೀಷು ಸಾಧನಃ. ಗಣಾನಾಂ ಸ್ವಾಹಾ ಗಣಪತಿ ಆವಾಮಹಿ ಕವಿಂ ಕವಿಮುಪವಿಶ್ಯಾಹ ಜ್ಯೇಷ್ಠರಾಜೋ ಬ್ರಹ್ಮಣ್ಣೋ ಬ್ರಹ್ಮಣ್ಣಾಸುರ ಅನುಶ್ರಿತಬಿಂಬ ಮಹಾಗಣಪತೆ ನಮಃ. ಮಹಾಗಣಪತೆ ಧ್ಯಾಯಾಮಿ ಆವಾಯಾಮಿ ಆಸನಂ ಸಮರ್ಪಯಾಮಿ. ಅರ್ಘ್ಯೋ ಅರ್ಘ್ಯಂ ಸಮರ್ಪಯಾಮಿ. ಪಾದ್ಯೋ ಅರ್ಘ್ಯಂ ಪಾದಯೋ ಆಚಮನಂ ಸ್ನಾನಂ ವಸ್ತ್ರಂ ಅಕ್ಷತಾಂ ಯಜ್ಞೋಪವಿತಂ ಗಂಧಾನ್ ಸಮರ್ಪಯಾಮಿ. ಒಂದು ಉದ್ದಿನ ನೀರು ಬಿಡಿ. ಅಲ್ಲೇ ಹಾಕ್ತಾರೆ, ಕೆಳಗಡೆ ಹಾಕಬೇಕು. ಪ್ರಸಾದ ಸಿದ್ಧಿರಸ್ತು. ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ಮಂತ್ರಾಕ್ಷತೆ ನೀರು ಬಿಡಿ. ಯಶಸ್ಮೂರ್ತ್ಯ ಜನಾಮೂರ್ತ್ಯ ತಪೋ ಪೂಜಕ್ರಿಯಾದಿಷು ನ್ಯೂನಂ ತಪ್ಪೂನಾಥ ಸಂಜೋಂಜೇನ ವಿಷಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಬ್ರಹ್ಮಪದೇ ಯಜ್ಞತಂತಮಯಾ ದೇವಃ. ಅನೇನಃ ಪ್ರಾತಃ ಸಂಧ್ಯಾಂ ಜನೇನ ಭಗವಾನ್ ಮಧ್ವಾಚಾರ್ಯಾಣ ರುತ್ಕಮಲಾನಂತ ಕಲ್ಯಾಣ ನಿರ್ದೋಷ ಭಾರತೇನ ಚ ಪ್ರಾಣಾಂತದ ಮಹಾನ್ ಗಣಪತಿ ಪ್ರೇತಾಂ ಪ್ರೇತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ನಮಃ. ನಾಸಿಕಂ ಪೂಜಾಮಿ. ಸುನೇತ್ರೀ ನಮಃ. ನೇತ್ರಂ ಪೂಜಾಮಿ. ರಮಾಯ ನಮಃ. ಕರ್ಣಂ ಪೂಜಾಮಿ. ಕಮಲಾಯ ನಮಃ. ಶಿರಸಂ ಪೂಜಾಮಿ. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ. ನಾಮ ಪೂಜಾನ್ ಸಮರ್ಪಯಾಮಿ. ಹೂ ಪೂಜೆ ಮಾಡಿಕೊಡಿ. ಅಷ್ಟೋತ್ತರ ಶತನಾಮಾವಳಿ. ಓಂ ಪ್ರಕೃತೇ ನಮಃ, ವಿಕೃತೇ ನಮಃ, ವಿಜಯೇ ನಮಃ, ಸ್ವರಭೂತೇ ನಮಃ, ಶ್ರದ್ಧೇ ನಮಃ, ವಿಭೂತಿಭ್ಯೋ ನಮಃ, ಸುರಭ್ಯೋ ನಮಃ, ಪಾರಮಾರ್ಥಿಕಾಯ ನಮಃ, ವಾಚೇ ನಮಃ, ಪದ್ಮನಿಧೇ ನಮಃ, ಪದ್ಮಾಯ ನಮಃ, ಶುಚಿಯೇ ನಮಃ, ಸುಹೈವೇ ನಮಃ, ಸುಧಾಯ ನಮಃ, ಧನ್ಯೇ ನಮಃ, ಹಿರಣ್ಯೇ ನಮಃ, ಲಕ್ಷ್ಮೀ ನಮಃ, ನಿತ್ಯಪುಷ್ಪೇನೇ ನಮಃ, ವಿವರ್ಣೇ ನಮಃ, ಆದಿತ್ಯೇ ನಮಃ, ದಿವ್ಯೇ ನಮಃ, ದೀಪೇ ನಮಃ, ವಸುದೇ ನಮಃ, ವಸುಧರ್ಣೇ ನಮಃ, ಕಮಲ ಜಯ ಮೇಲನ್ ಹೆಚ್ಚಯನ ಇಡುತ್ತ ಜಯಕಾಲಡು ಧ್ವನಿಯ ಮಾಡುತ್ತ ಸದನ ಸಾಧು ಪೂಜೆಯ ವೇಳೆಗೆ ಮತಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ದೃಷ್ಟಿಯು ಕರಿಯುತ್ತ ಬಾರೆ ಮನಕೆ ಮನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜರಿ ಹೊಳೆಯುವ ಜನಕರಾಯನ ಕುಮಾರಿ ಬಾರಿ. ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ವೆಂಕಟರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುವ ಸಾಧು ಸಜ್ಜನರು ಕೆತ್ತಲಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಶುಕ್ರವಾರದ ಊಟಿಗೆ ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ ಮೇಲೆಗೆ ಅಕ್ಕರೆಯುಡಾನನ ಅಡಗಿರಿರಂಗನ ಚೊಕಪುರಂದರ ವಿಠಲನ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ಶ್ರೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ.
ಫ್ರೆಂಡ್ಸ್, ಹೀಗಿತ್ತು ನನ್ನ ರಂಗೋಲಿ ಡಿಸೈನ್. ದಯವಿಟ್ಟು ಯಾರು ನೋಡಿ ನಗಬೇಡಿ, ನನ್ನ ಬೆನ್ನು ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಮಧ್ಯರಾತ್ರಿ ಇಷ್ಟು ಸಿಂಪಲ್ ಆಗಿರೋಂಥ ರಂಗೋಲಿನ ಹಾಕ್ತೆ. ಅವತ್ತು ಲಕ್ಷ್ಮಿ ಒಪ್ಕೊಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೋಡ್ತಾ ಇರಿ. ಸೊ ಈ ವರ್ಷದ ನನ್ನ ರಂಗೋಲಿ ಥೀಮ್ನ ವರಮಹಾಲಕ್ಷ್ಮಿ ಹಬ್ಬನ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈ ವರ್ಷ ನಾನು ರಂಗೋಲಿ ಥೀಮಲ್ಲಿ ವರಮಹಾಲಕ್ಷ್ಮಿನ ಕೂರಿಸಿದ್ದೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ರೆಡ್ ಕಲರ್ ರಂಗೋಲಿ ಪ್ರಿಂಟ್ ಇರೋವಂತಹ, ರಂಗೋಲಿ ಥೀಮ್ ಇರುವಂತಹ ಬ್ಯಾಕ್ ಡ್ರಾಪ್ನ ನಾನು ಹಾಕಿರೋವಂಥದ್ದು. ಹಾಗೆ ಲಕ್ಷ್ಮೀ ದೇವಿಗೆ ಮೆಜೆಂಟಾ ಪಿಂಕ್ ಅಲ್ಲಿ ಇರೋವಂತಹ ಸ್ಯಾರಿನ ನಾನು ಸಿಲ್ಕ್ ಸ್ಯಾರಿನ ತಗೊಂಡು ಉಡಿಸಿರೋವಂಥದ್ದು. ಹಾಗೆ ದೀಪದ ಕಂಬಗಳಿಗೆ ಗೌರಿ ಮುಖವಾಡ ಇರುವಂತಹ ಒಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಶೋ ಐಟಮ್ನ ನಾನು ಪ್ಲೇಸ್ ಮಾಡಿರುವಂಥದ್ದು. ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದರೆ ಕುಬೇರ ಲಕ್ಷ್ಮಿಯ ಫೋಟೋ ಇಟ್ಟಿದ್ದೀನಿ. ಅದ್ರ ಮುಂದೆ ಒಂದು ಪ್ಲೇಟಲ್ಲಿ ಕಾಯಿನ್ಸ್ ಹಾಗೆ ನೋಟ್ ಹಾಕಿ ಲಕ್ಷ್ಮಿನ ಇಟ್ಟಿದ್ದೀನಿ. ಒಂದು ದೀಪ ಇಟ್ಟಿದ್ದೀನಿ. ಪಿಕಾಕ್ ಇರುವಂತಹ ವುಡನ್ನಲ್ಲಿ ಪಿಕಾಕ್ ಮಾಡಿರೋವಂಥದ್ದನ್ನು ಇಟ್ಟಿದ್ದೀನಿ. ಹಣ್ಣು ಇಟ್ಟಿದ್ದೀನಿ ನೈವೇದ್ಯಕ್ಕೆ. ನಮ್ಮ ಕಡೆ ಚಕ್ಲಿ ಕೊಡ್ಬಳೆ ಆ ಥರದ್ದು ಏನು ಇಡಲ್ಲ. ಹಾಗೆ ಕೆಳಗಿನ ಸ್ಟೆಪ್ಪಲ್ಲಿ ಬಂದರೆ ಗಣೇಶನ ಪೂಜೆ ಮಾಡಿದ್ದೀನಿ, ಲಕ್ಷ್ಮಿ ಸ್ತೋತ್ರ ಮಾಡಿದ್ದೀನಿ. ಹಾಗೆ ರಂಗೋಲಿ ಇರುವಂತಹ ಮ್ಯಾಟ್ಸ್ನ ಹಾಕಿದ್ದೀನಿ ಗ್ರೀನ್ ಕಲರ್ ಆಗಿ. ಮತ್ತು ಅಲ್ಲಿ ಪಿಕಾಕ್ ಇರೋವಂತಹ ಲೈಕ್ ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತಲ್ವ, ಅದರಲ್ಲಿ ಪಿಕಾಕ್ ಹಾಗೆ ಲೋಟಸ್ ಮಾಡಿರುವಂಥ ರಂಗೋಲಿನ ನಾನು ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಡೆಕೋರೇಷನ್ ಈ ರೀತಿ ಇತ್ತು. ನಮ್ಮ ಕಡೆ ಚಕ್ಲಿ ಕೊಡ್ಬೇಳೆ ಆ ಥರದ್ದೇನಿಲ್ಲ, ಹಾಲು ಮತ್ತು ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡೋವಂಥದ್ದು. ಇಲ್ಲಿ ನೋಡ್ತಾ ಇರಿ, ಪಿಕಾಕ್ ಅಂತೂ ತುಂಬ ಚೆನ್ನಾಗಿತ್ತು. ಅದು ಎಲ್ಲರೂ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾಯಿದ್ರು. ಅದು ಮಲ್ಲೇಶ್ವರಮಲ್ಲಿ ಕನಿಕಾ ಬ್ಯಾಂಗಲ್ಸಲ್ಲಿ ನಾನು 2 ಇಯರ್ಸ್ ಹಿಂದೆ ತೊಗೊಂಡಿರೋವಂಥದ್ದು. ನಮ್ಮನೆ ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಸೊ ಹಾಗಾಗಿ ಥೀಮಿಗೆ ತಕ್ಕನಂಗೆ ಕೆಲವೊಂದು ನಾನು ಜೂಟ್ ಬ್ಯಾಗ್ಸ್ನ ಕೂಡ ತರಿಸಿದ್ದೆ. ಸೊ ಆ ಜೂಟ್ ಬ್ಯಾಗ್ಸಲ್ಲಿ ನಾನು ಏಲಕ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಕೊಟ್ಟಿರೋವಂಥದ್ದು ಮುತ್ತೈದೆಯರಿಗೆ. ಸೊ ನಮ್ಮನೆ ಲಕ್ಷ್ಮಿ ನಿಮಗೆ ಹೇಗೆ ಅನ್ನಿಸ್ತು, ಡೆಕೋರೇಷನ್ ಹೇಗೆ ಅನ್ನಿಸ್ತು, ಪೂಜೆ ಎಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು. ಈಶಾನಾಂ ಜಗತೋಸ್ಯ ವೆಂಕಟಪತೆ ವಿಷ್ಣೋಃ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲನಿತ್ಯವಾಸರಸಿಕಾಂ ದರ್ಶಾಂತಿ ಸಂವರ್ಧಿನೀಂ ಪದ್ಮಾಲಂಕೃತಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ನಾನಿಲ್ಲಿ ಅರಿಶಿನ ಕುಂಕುಮ ತೊಗೊಂಡಿರೋ ಮನೆಗಳದ್ದು ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೊಂದು ಡೆಕೋರೇಷನ್ ಐಡಿಯಾಸ್ ಬರುತ್ತೆ ಅಂತ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.